ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ ಅ ಸೆಕೆಂಡ್ ಸ್ಟ್ಯಾಂಡರ್ಡ್, ಎರಡನೇ ತರಗತಿಯ ಸವಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ವಿ ಆರ್ ಗೋಯಿಂಗ್ ಟು ಡೂ ಅ ಎಕ್ಸಸೈಸ್ ಪಾರ್ಟ್. So as you all know, I have been started with exercises for the second standard. If you don't know, please go watch. There are few videos that I have uploaded already for the lessons that we have explained, that we have learnt here. Okay, so ivaga today I am going to do for Mangagala Upavasa, the exercise part, and Negilu. Okay, so ee eradu ಒಂದು ಪದ್ಯ ಒಂದು ಪಾಠಕ್ಕೆ I am going to do exercise part. So before that starting, I'll request you all, please revise the lesson and the poem, then come to the exercise part. Okay na? ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಆಮೇಲೆ come to the exercise part, then it will be very easy for you to answer because I'll be explaining the complete question in English for you. ಪ್ರತಿಯೊಂದು ನಾನು ಬಿಡಿಸಿ ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ. I'll make you to understand the question, but the answers ನೀವು ಬರಿಬೇಕು. You have to write the answers. Okay, so let's start with today's exercise part. Take out your textbook, pencil tagoli, sit with your earphones, don't get distracted in between. Let's start. ಮೊದಲಿಗೆ ಮಂಗಗಳ ಉಪವಾಸ. ಮಂಗಗಳ ಉಪವಾಸ ಪೇಜ್ ನಂಬರ್ 65. ಸೊ ಇಫ್ ಯು ಡೋಂಟ್ ನೋ ವಿಚ್ ಇಸ್ ಮಂಗಗಳ ಉಪವಾಸ, ಇದು ಮಂಗಗಳ ಉಪವಾಸ ಪೇಜ್ ನಂಬರ್ 65 ಬನ್ನಿ. ಮೊದಲನೇದೇನಿದೆ? ಓದಿ ತಿಳಿಯಿರಿ. ನೋ, ಅದಕ್ಕಿಂತ ಮುಂಚೆ ವಿ ಹ್ಯಾವ್ ಸೊ ಜಸ್ಟ್ ಅ ಮಿನಿಟ್, ಐ ಆಮ್ ಜಸ್ಟ್ ಮಿಸ್ಡ್ ಇಟ್. ನಾನು ಒಂದು ಸೆಕೆಂಡ್ ಕೊಡಿ, ನನಗೆ ಹುಡುಕ್ಬಿಡ್ತೀನಿ. ಐ ಆಮ್ ಜಸ್ಟ್ ಗೋಯಿಂಗ್ ಥ್ರೂ, ಇಟ್ ವಿಲ್ ಟೇಕ್ ಲಿಟಲ್ ಟೈಮ್. ಎಸ್, ಪೇಜ್ ನಂಬರ್ 65. ಕೇಳಿದ ಪದ, ದ ನ್ಯೂ ವೊಕ್ಯಾಬುಲರೀಸ್. ಗಟ್ಟಿಯಾಗಿ ಓದಿ ಅಂದರೆ ರೀಡ್ ಲೌಡ್ಲಿ. ಸೊ ಏನು ಮಾಡಬೇಕು? ಆಬ್ವಿಯಸ್ಲಿ ವಾಟ್ ಐ ವಿಲ್ ಟೆಲ್ ಎವ್ರಿ ಟೈಮ್ ಫಾರ್ ಯು ಆಲ್ ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್ ದೀಸ್ ನ್ಯೂ ವೊಕ್ಯಾಬುಲರಿ. ಬರೀರಿ, ಯಾವಾಗಲೂ ಬರೆದು ಪ್ರಾಕ್ಟೀಸ್ ಮಾಡಿ ಆಲ್ ದ ವೊಕ್ಯಾಬುಲರೀಸ್. ಇಟ್ಸ್ ವೆರಿ ಗುಡ್. ಸೊ ದಟ್ಸ್ ಹೌ ಯು ಇಂಪ್ರೂವ್ ಯುವರ್ ಲ್ಯಾಂಗ್ವೇಜ್. ಓಕೆ, ನೆಕ್ಸ್ಟ್ ಏನಿದೆ? ಓದಿ ತಿಳಿಯಿರಿ ಇಸ್ ನಥಿಂಗ್ ಬಟ್ ಪದಗಳ ಅರ್ಥ, ದ ಮೀನಿಂಗ್ಸ್ ಆಫ್ ದೋಸ್ ವರ್ಡ್ಸ್. ಏನು ಮಾಡಬೇಕು? ಇದನ್ನು ಕೂಡ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಜಸ್ಟ್ ಡೋಂಟ್ ಲೀವ್ ಆ್ಯಸ್ ಇಟ್ ಈಸ್. Write and practice. ಬಾಯ್ಪಾಠ ಮಾಡಿ, ಮೆಮರೈಸ್ ಇಟ್, ಮೆಮರೈಸ್ ದ ಮೀನಿಂಗ್ಸ್. ಓಕೆ, ಅಭ್ಯಾಸ, ಎಕ್ಸಸೈಸ್. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ರೈಟ್ ಇನ್ ಒನ್ ಸೆಂಟೆನ್ಸ್. ಮಂಗಗಳು ಎಲ್ಲಿ ವಾಸಿಸುತ್ತಿದ್ದವು? ಮಂಗಗಳು, ಮಂಕೀಸ್. ಎಲ್ಲಿ? ವೇರ್. ವಾಸ ಮೀನ್ಸ್ ಸ್ಟೇ. ಓಕೆ, ವೇರ್ ದೇ ವರ್ ಸ್ಟೇಯಿಂಗ್, ವೇರ್ ದ ಮಂಕೀಸ್ ವರ್ ಲೀವಿಂಗ್. ಎನಿಥಿಂಗ್, ಸ್ಟೇ, ಲೀವ್ ಎರಡು ಕರೆಕ್ಟ್. ಎಲ್ಲಿ? ಬಾಳೆಯ ತೋಟದ, ಎಸ್, ಪಕ್ಕದ ಕಾಡೊಳು. ದ ಫಸ್ಟ್ ಒನ್ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಮಂಗಗಳು ಬಾಳೆಯ ತೋಟದ ಪಕ್ಕದ ಕಾಡಿನಲ್ಲಿ, ಮೆನ್ಷನ್ನಲ್ಲಿ ವಾಸಿಸುತ್ತಿದ್ದವು. ಇನ್ ದ ಫಾರೆಸ್ಟ್ ಅಲ್ವಾ? ಸೊ ಇನ್ ಬಂದಾಗ ಅಲ್ಲಿ ಬರಬೇಕು. ಅಲ್ಲಿ ಇಸ್ ಅ ಆ್ಯಡಿಂಗ್ ವರ್ಡ್ ವಿಚ್ ವಿಲ್ ಟೆಲ್ ಇನ್ ಅಂತ. ನೆಕ್ಸ್ಟ್ ಏನಿದೆ? ಮಂಗಗಳು ಯಾವ ತೋಟಕ್ಕೆ ಹಾರಿದವು? ಇನ್ ದ ಪ್ಲೇಸ್ ಆಫ್ ಯಾವ, ವಾಟ್ ವಿಲ್ ಯು ರೈಟ್? ಎಸ್, ಮಂಗಗಳು ಅಂದರೆ ಮಂಕಿ, ಯಾವ ಅಂದರೆ ವಿಚ್, ತೋಟಕ್ಕೆ, ಟು ದ ಗಾರ್ಡನ್. ಹಾರಿದವು, ಫ್ಲೈ, ಫ್ಲೂ. ಟು ವಿಚ್ ಗಾರ್ಡನ್ ದೆ ಫ್ಲೂ? ಯಾವ ಗಾರ್ಡನ್? ಬರೀರಿ. ಮಂಗಗಳು ಸುಲಿದ ಬಾಳೆಯ ಹಣ್ಣನ್ನು ಎಲ್ಲಿ ಇಟ್ಟುಕೊಂಡವು? ಮಂಗಗಳು, ದ ಮಂಕೀಸ್, ಸುಲಿದ ಬಾಳೆಹಣ್ಣು, ದ ಪೀಲ್ಡ್ ಬನಾನಾ ಒನ್. ಓಕೆ, ನಾಟ್ ದ ಟುಕಿನ್. ಓಕೆ, ದೇ ಟುಕ್ ಇಟ್ ಅಲ್ವಾ, ಅದಲ್ಲ. ದೇ ಪೀಲ್ಡ್ ಇಟ್. ಪೀಲ್ ಮಾಡಿ ಎಲ್ಲಿ ಇಟ್ಕೊಂಡ್ರು? ವೇರ್ ಡಿಡ್ ದೇ ಕೀಪ್? ಎಲ್ಲಿ? ವೇರ್. ಇಟ್ಟುಕೊಂಡವು, ವೇರ್ ಡಿಡ್ ದೇ ಕೀಪ್? ನೆಕ್ಸ್ಟ್, ಮರಿಕಪಿ ಏನು ಹೇಳಿತು? ವಾಟ್ ಡಿಡ್ ದ ಮರಿಕಪಿ ಟೋಲ್ಡ್? ಏನು ಇಸ್ ಅ ವಾಟ್, ಹೇಳಿತು ಇಸ್ ಅ ಟೋಲ್ಡ್. ವಾಟ್ ಡಿಡ್ ದ ಮರಿಕಪಿ ಟೆಲ್? ಏನು ಹೇಳ್ತು? ಮಂಗಗಳು ಉಪವಾಸವನ್ನು ಹೇಗೆ ಮುಗಿಸಿದವು? ಮಂಗಗಳು, ಎಸ್, ಮಂಕೀಸ್. ಮಂಗಗಳು ಏಕವಚನ, ಬಹುವಚನ. ಇಫ್ ಯು ರಿಮೆಂಬರ್ ಫ್ರಮ್ ದ ಪ್ರೀವಿಯಸ್ ಕ್ಲಾಸ್ ಎಕ್ಸಸೈಸಸ್, ಯು ಕ್ಯಾನ್ ಕನೆಕ್ಟ್.
ಉಪವಾಸವನ್ನು, ಫಾಸ್ಟಿಂಗ್, ಹೇಗೆ, ಹೌ. ನೋ ದ ಕ್ವೆಶನಿಂಗ್ ವರ್ಡ್ಸ್, ವೆರಿ ಇಂಪಾರ್ಟೆಂಟ್. ಮುಗಿಸಿದವು, ಹೌ ಡಿಡ್ ದೇ ಕಂಪ್ಲೀಟ್ ದರ್ ಫಾಸ್ಟಿಂಗ್. ಹೇಗೆ? ಎಸ್, ರೈಟ್. ಬರ್ಕೊಳ್ಳಿ, ಆನ್ಸರ್ಸ್ ಬರ್ಕೋಬೇಕು. ನೆಕ್ಸ್ಟ್ ಪೇಜಿಗೆ ಬನ್ನಿ. ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದ ಬರೆಯಿರಿ. ಅಂದರೆ ಬಿಟ್ಟಿರುವ ಸ್ಥಳ ಅಂದರೆ ಫಿಲ್ ಅಪ್ ದ ಬ್ಲ್ಯಾಂಕ್. ಸೊ ರಿಮೆಂಬರ್ ದ ನೇಮ್ಸ್ ಇನ್ ಕನ್ನಡ. ಕನ್ನಡದಲ್ಲಿ ಹೆಸರು ನೆನ್ಪಿಟ್ಕೊಬೇಕು. ಬಿಟ್ಟ ಸ್ಥಳ, ಬ್ಲ್ಯಾಂಕ್ ಅಂತ ಅರ್ಥ. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಮಾಡಿದವು. ರೈಟ್. ಸೊ ಪೊಯಮ್ ಮೆಮರೈಸ್ ಮಾಡಿದರೆ ಆಲ್ ದ ಆನ್ಸರ್ಸ್ ಆರ್ ವೆರಿ ಈಸಿ, ಕ್ವಿಕ್ ಆಗಿ ಬರುತ್ತೆ. ಆಲ್ವೇಸ್ ಮೆಮರೈಸ್ ದ ಪೊಯಮ್. ಮೆಮರೈಸ್ ಮಾಡಿ ಪೊಯಮ್ಮನ್ನು ಯಾವಾಗಲೂ. ಓಕೆ, ನೆಕ್ಸ್ಟ್. ಏನು ತಿನ್ನದ ನೋಡುತ್ತ ಇದ್ದವು ಮರದಲ್ಲಿ. ಕೈಯಲ್ಲೇ ತೆಗೆ ಆಗದೆ ಎಂದಿತ್ತು ಇನ್ನೊಂದು. ಈಸಿ ಇದೆಲ್ಲ. ನೆಕ್ಸ್ಟ್ ಹೋಗೋಣ. ಅ ಪಟ್ಟಿಯಲ್ಲಿನ ಎ ಕಾಲಂ, ಆ ಪಟ್ಟಿಯಲ್ಲಿನ ಬಿ ಕಾಲಂ ಅಂಶಗಳನ್ನು ಹೊಂದಿಸಿ ಬರೆಯಿರಿ. ಅಂಶ ಅಂದರೆ ಭಾಗ, ಪಾರ್ಟ್. ಓಕೆ, ಯು ಹ್ಯಾವ್ ಟು ಹೊಂದಿಸಿ ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಅಷ್ಟೇ. ದಿಸ್ ಇಸ್ ದ ಮ್ಯಾಚ್ ದ ಫಾಲೋಯಿಂಗ್. ಒಂದು ಉಪವಾಸವ, ಫೈಂಡ್ ದ ಆನ್ಸರ್. ನಾಳೆಯ ತಿಂಡಿಯ ಆಸೆಯು ಹೆಚ್ಚಿತು. ಹೌದೌದೇನುತ್ತ. ಸಿಂಪಲ್. ಪೊಯಮ್ ಗೊತ್ತಿದ್ರೆ ಅಗೇನ್ ಆನ್ಸರ್ ಈಸಿ. ನೆಕ್ಸ್ಟು, ಈ ಪದಗಳನ್ನು ಉಚ್ಚರಿಸಿ. ಯು ಹ್ಯಾವ್ ಟು ಪ್ರೊನೌನ್ಸ್ ದೀಸ್ ವರ್ಡ್ಸ್. ಏನು ವರ್ಡ್ಸ್ ಇದೆ? ಮಟ ಮಟ, ಹೌದೌದು, ಜಗಿದು ಜಗಿದು. ಇದು 3 ಪದಗಳನ್ನು ನೀವು ಉಚ್ಚಾರಣೆ ಮಾಡಬೇಕು. ದಟ್ಸ್ ಇಟ್. ಸೊ ಇದು ಈ ಪದ್ಯ. ಸೊ ಇದರಲ್ಲಿ ಚಟುವಟಿಕೆ ಇದೆ. ದೇರ್ ಈಸ್ ಅ ಆಕ್ಟಿವಿಟಿ. ಓಕೆ, ಏನು ಆಕ್ಟಿವಿಟಿ? ಈ ಪದ್ಯವನ್ನು ಸಾಮೂಹಿಕವಾಗಿ ಹಾಡುತ್ತಾ ಅಭಿನಯಿಸಿರಿ. ಯು ಹ್ಯಾವ್ ಟು ಸಿಂಗ್ ಇನ್ ಅ ಗ್ರೂಪ್ ಆ್ಯಂಡ್ ಯು ಹ್ಯಾವ್ ಟು ಎನಾಕ್ಟ್ ಫಾರ್ ಇಟ್. ಒಂದು ಟ್ರೈ ಮಾಡಿ ಅದನ್ನು. ಇಫ್ ಯು ಆರ್ ಡೂಯಿಂಗ್ ದಟ್, ಪ್ಲೀಸ್ ಸೆಂಡ್ ಮಿ ಅ ವಿಡಿಯೋ ಆಫ್ ದಟ್. ಐ ವಿಲ್ ಬಿ ವೆರಿ ಹ್ಯಾಪಿ ಇಫ್ ಯು ಸೆಂಡ್ ಮಿ ದ ವಿಡಿಯೋ ಸೊ ದಟ್ ಐ ಕ್ಯಾನ್ ಅಪ್ಲೋಡ್ ಇನ್ ಮೈ ಚಾನಲ್ ಯಶಸ್ವಿ ಕನ್ನಡವಾಣಿಯಲ್ಲಿ ಇಫ್ ಯು ಆರ್ ಎನಾಕ್ಟಿಂಗ್ ಫಾರ್ ದಿಸ್ ಪೊಯಮ್. ಓಕೆ, ಇನ್ನೊಂದು ಪದ್ಯದ ಸಾರಾಂಶವನ್ನು ಕಥೆಯ ರೂಪದಲ್ಲಿ ಬರೆಯಿರಿ. ಇಫ್ ಯು ಆರ್ ವೆರಿ ಇಂಟ್ರೆಸ್ಟೆಡ್ ಇನ್ ಅ ಸ್ಟೋರಿ ರೈಟಿಂಗ್, ಕನ್ವರ್ಟ್ ದಿಸ್ ಪೊಯಮ್ ಟು ಅ ಸ್ಟೋರಿ ಆ್ಯಂಡ್ ರೈಟ್ ಇಟ್ ಡೌನ್ ಕನ್ನಡದಲ್ಲಿ. ಓಕೆನಾ? ಟ್ರೈ ಮಾಡಿ. ಎನಿಥಿಂಗ್ ವಿಚ್ ಎವರ್ ಯು ರೈಟ್. Even if you write the story, you send it to me. I will upload it for you. Even if you are writing even if you are enacting the song, adunu kaliskodi. If you are doing both, ಎರಡನ್ನೂ ಕಳಿಸ್ಕೊಡಿ. I'll be very happy. Okay, I'll upload in the channel. Okay, so ಇದು ಇಲ್ಲಿವರೆಗೆ ಮಂಗಗಳ ಉಪವಾಸ we did. I hope there is no doubt in this section. If you have a doubt, comment ಮಾಡಿ. ಓಕೆನಾ? ಸೊ ಆನ್ಸರ್ಸ್ ಎಲ್ಲ ನೀವೇ ಬರೀಬೇಕು. ಐ ಆಮ್ ವೆರಿ ಸಾರಿ, ಐ ಆಮ್ ನಾಟ್ ಗಿವಿಂಗ್ ಟು ಗಿವ್ ದ ಆನ್ಸರ್ಸ್. ಯು ಹ್ಯಾವ್ ಟು ಟ್ರೈ, ಪ್ರಾಕ್ಟೀಸ್ ಮಾಡಬೇಕು ಆನ್ಸರ್ಸ್ಗೆ. ಓಕೆ, ಫೈನ್. ಸೊ ವಿಲ್ ಗೋ ಫಾರ್ ಅ ನೆಕ್ಸ್ಟ್ ಒನ್. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ? ನೆಕ್ಸ್ಟ್ ವಿ ಆರ್ ಡೂಯಿಂಗ್ ನೇಗಿಲು. ಏನು ಮಾಡ್ತಾ ಇದ್ದೀವಿ? ನೇಗಿಲು. ಸೊ ನೇಗಿಲು ಲೆಸನ್ ಆಲ್ರೆಡಿ ಡನ್. ಯು ಹ್ಯಾವ್ ಟು ಗೋ ಥ್ರೂ ದ ಲೆಸನ್ ಬಿಫೋರ್ ಕಮಿಂಗ್ ಟು ದ ಎಕ್ಸಸೈಸ್ ಪಾರ್ಟ್. ಪೇಜ್ ನಂಬರ್ 70ಗೆ ಬನ್ನಿ. ಏನಿದೆ? ಕಲಿತ ಪದ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಎಲ್ಲ ಹೊಸ ಪದಗಳಿದೆ. ದರ್ ಆರ್ ವೆರಿ ನ್ಯೂ ವರ್ಡ್ಸ್. ಓಕೆ, ಎಲ್ಲವನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಪ್ಲೀಸ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಆಲ್ ದ ವರ್ಡ್ಸ್ ಮಕ್ಕಳೇ. ನೆಕ್ಸ್ಟ್ ಪೇಜಿಗೆ ಬನ್ನಿ. ಓದಿ ತಿಳಿಯಿರಿ. ಇದು ವೆರಿ ಇಂಪಾರ್ಟೆಂಟ್. ಇದು ನೀವು ಬರೀಲೇಬೇಕು. ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಲೆಸನ್ ನೇಗಿಲು, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಅದನ್ನು ಪದಗಳ ಅರ್ಥ ಬರೆದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಏನಿದೆ? ಗಮನಿಸಿ ತಿಳಿಯಿರಿ. ಅಂದರೆ ಲುಕ್ ಅಟ್ ಇಟ್, ನೋ ಇಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಟಿಪ್ಪಣಿ. ಐ ಟೋಲ್ಡ್ ಇನ್ ದ ಲಾಸ್ಟ್ ಸೆಕ್ಷನ್ ಇಟ್ ಸೆಲ್ಫ್. ಸೊ ಟಿಪ್ಪಣಿ. ನೇಗಿಲು ಅಂದರೆ ಏನು? ಕುಳ ಅಂದರೆ ಏನು? ಇಟ್ಸ್ ಲೈಕ್ ಅ 1 word ಸೆಂಟೆನ್ಸ್ ಥರ. 1 wordಲ್ಲಿ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು 2-3 words ಸೆಂಟೆನ್ಸ್. ಸ್ವಲ್ಪ ದೊಡ್ಡದು ಪದಗಳ ಅರ್ಥ. ಓಕೆ, ಸೊ ಇದನ್ನು ಕೂಡ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಇಟ್ ಈಸ್ ಅ ವೆರಿ ಯೂಸ್ಫುಲ್ ಒನ್. ಯು ಹ್ಯಾವ್ ಟು ಪ್ರಾಕ್ಟೀಸ್ ಮಕ್ಕಳೇ. ನೆಕ್ಸ್ಟ್ ಏನಿದೆ? ಅಭ್ಯಾಸ, ಎಕ್ಸಸೈಸ್. ಈ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ರೈಟ್ ಆನ್ಸರ್ಸ್. ಗಣೇಶ ಅಪ್ಪನೊಡನೆ ಎಲ್ಲಿಗೆ ಹೋದನು? ಗಣೇಶ ಅಪ್ಪನೊಡನೆ ವಿತ್ ಅಪ್ಪ ಎಲ್ಲಿಗೆ ವೇರ್ ಹೋದನು?
ಇಫ್ ಐ ಆಮ್ ನಾಟ್ ರಾಂಗ್, ಐ ಥಿಂಕ್ ಐ ಹ್ಯಾವ್ ಡನ್ ದಿಸ್. ನೋ, ನಾನು ಮಾಡಿಲ್ಲ. ಓಕೆ. ಗಣೇಶ ಅಪ್ಪನೊಡನೆ ಎಲ್ಲಿಗೆ ಹೋದನು? ವೇರ್ ಡಿಡ್ ದ ಗಣೇಶ ಗೋ ವಿತ್ ಹಿಸ್ ಫಾದರ್? ಎಲ್ಲಿಗೆ ಹೋಗ್ತಾನೆ? ಎಸ್, ಬರೀರಿ. ನೇಗಿಲನ್ನು ಯಾವುದರಿಂದ ತಯಾರಿಸುತ್ತಾರೆ? ನೇಗಿಲು. ಐ ಟೋಲ್ಡ್ ಯು ವಾಟ್ ಈಸ್ ನೇಗಿಲು. ಐ ಹ್ಯಾವ್ ಶೋಡ್ ಯು ವಾಟ್ ಈಸ್ ನೇಗಿಲು ಇನ್ ದ ಲೆಸನ್ ಸೆಷನ್. ಓಕೆನಾ? ಯಾವುದರಿಂದ ಮಾಡ್ತಾರೆ? ಫ್ರಮ್ ವಿಚ್ ದೇ ಪ್ರಿಪೇರ್ ದಟ್. ಯಾವುದರಿಂದ ಮಾಡ್ತಾರೆ? ಎಸ್, ವೆರಿ ಗುಡ್. ಸೊ ಇದರಲ್ಲಿ ಅಡಿಷನ್ ವರ್ಡ್ಸ್ ಇದೆ, ಡೋಂಟ್ ಫರ್ಗೆಟ್ ದಟ್. ಐಲ್ ಜಸ್ಟ್ ಗಿವ್ ಯು ದ ಆನ್ಸರ್ ಫಾರ್ ದಿಸ್ ಒನ್. ನೇಗಿಲನ್ನು ಮರ ಮತ್ತು ಕಬ್ಬಿಣದಿಂದ ತಯಾರಿಸುತ್ತಾರೆ. ದಿಂದ ಇಸ್ ವೆರಿ ಇಂಪಾರ್ಟೆಂಟ್. ಯು ಕಾಂಟ್ ರೈಟ್ ಮರ ಮತ್ತು ಕಬ್ಬಿಣ ತಯಾರಿಸುತ್ತಾರೆ, ಅದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗುತ್ತೆ. ಓಕೆ, ದಿಂದ ಆ್ಯಡ್ ಮಾಡಬೇಕು. ಫ್ರಮ್, ದಟ್ ಮೀನ್ಸ್ ಫ್ರಮ್. ಭೂಮಿಯನ್ನು ಉಳುವುದರಿಂದ ಏನು ಪ್ರಯೋಜನ? ಭೂಮಿಯನ್ನು, ಅರ್ತ್, ಉಳುವುದರಿಂದ, ಸ್ಪ್ಲಿಟಿಂಗ್ ಇಟ್, ಏನು ಪ್ರಯೋಜನ? ವಾಟ್ ಈಸ್ ದ ಯೂಸ್ ಆಫ್ ಉಳುಮೆ? ಉಳುಮೆ. ಭೂಮಿಯನ್ನು ಉಳೋದ್ರಿಂದ ಏನು ಯೂಸ್, ಏನು ಪ್ರಯೋಜನ? ಇದನ್ನು ನೀವು ಬರೀಬೇಕು. ಓಕೆ, ಆನ್ಸರ್ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ, ಫೈಂಡ್ ಮಾಡಿ ಆನ್ಸರ್ ಬರೀರಿ. ಓಕೆ, ವೆರಿ ಗುಡ್. ನೆಕ್ಸ್ಟು, ಆ್ಯಂಡ್ ಸಾರಿ ಫಾರ್ ಲಿಟಲ್ ಬ್ಯಾಕ್ಗ್ರೌಂಡ್ ನಾಯ್ಸ್, ಐ ಆಮ್ ರಿಯಲಿ ಅಪಾಲಜೈಸಿಂಗ್ ಫಾರ್ ದಟ್ ಒನ್. ಏನಿದೆ ನೆಕ್ಸ್ಟು? ಆವರಣದಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಸೂಕ್ತ ಅಕ್ಷರ ಆರಿಸಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಬರೆಯಿರಿ. We have to select the right letter, the suitable letter and form the right word. ಓಕೆನಾ? ಫಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಬೇಸಾಯ. ನಾನು ಇದಕ್ಕೆ ಹೆಲ್ಪ್ ಮಾಡ್ತೀನಿ ನಿಮಗೆ. ಪ್ರಾರಂಭಿಸು ಅಂದರೆ ಶುರು ಮಾಡು, ಸ್ಟಾರ್ಟ್ ಮಾಡು. ಉಳುಮೆ, ವೆರಿ ಗುಡ್, ಉಳುಮೆ. ಸಿದ್ಧತೆ ಅಂದರೆ ಪ್ರಿಪರೇಷನ್, ಸಿದ್ಧತೆ. ರಾಷ್ಟ್ರಕವಿ, ವೆರಿ ಗುಡ್, ರಾಷ್ಟ್ರಕವಿ. ಯಾರು ರಾಷ್ಟ್ರಕವಿ? ಕುವೆಂಪುರವರು ರಾಷ್ಟ್ರಕವಿ. ನೆಕ್ಸ್ಟ್ ಪೇಜಿಗೆ ಬನ್ನಿ. ಏನು ಕೊಟ್ಟಿದ್ದಾರೆ? ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ವಾಕ್ಯ ಮಾಡಿರಿ. ಸೊ ದೇ ಹ್ಯಾವ್ ಜಂಬಲ್ ದ ವರ್ಡ್ಸ್. ನೀವು ಫಾರ್ಮ್ ಮಾಡಬೇಕು. ಯು ಹ್ಯಾವ್ ಟು ಫ್ರೇಮ್ ಇಟ್ ಇನ್ ಅ ಪ್ರಾಪರ್ ಸೆಂಟೆನ್ಸ್, ದ ಕರೆಕ್ಟ್ ಮೀನಿಂಗ್ ಇರೋ ಸೆಂಟೆನ್ಸ್ ಫಾರ್ಮ್ ಮಾಡಬೇಕು. ಬೇಸಾಯಗಾರ ಉತ್ತಮ ರಾಮಣ್ಣ. ಲೆಸನ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ಸೆಂಟೆನ್ಸ್ ಇದೆ, ಏನಿದೆ ಓದಿ. Go to the lesson, look at the first sentence. ರಾಮಣ್ಣ ಉತ್ತಮ ಬೇಸಾಯಗಾರ. Always make sure the noun, ನಾಮಪದ has to come front in the beginning of the sentence. ಅರ್ಥ ಆಯ್ತಾ? ನಾಮಪದ ಯಾವುದು ಇಲ್ಲಿ? Which is the name? ರಾಮಣ್ಣ is the name. So name of the person will come first. ರಾಮಣ್ಣ ಉತ್ತಮ ಬೇಸಾಯಗಾರ. Adjective second ಬರುತ್ತೆ, ಲಾಸ್ಟಲ್ಲಿ ಆಕ್ಯುಪೇಷನ್ ಬಂತು. ಓಕೆ, so sentence framing is a little broader subject. I will take it in a separate session after exams ಆದಮೇಲೆ ತಗೊಳ್ತೀನಿ. ಓಕೆ, ಉಳಲು ಹೊಲ ಜೋಡಿಸಿದನು ಸಲಕರಣೆಗಳನ್ನು. ಏನಕ್ಕೆ ಜೋಡಿಸ್ತಾನೆ? ಆಲ್ವೇಸ್ ಮೇಕ್ ಶೋರ್ ದ ವರ್ಬ್ ಹ್ಯಾಸ್ ಟು ಕಮ್ ಎಟ್ ದ ಎಂಡ್ ಆಫ್ ದ ಸೆಂಟೆನ್ಸ್. ವರ್ಬ್ ಇದ್ರೆ ಇಟ್ ಹ್ಯಾಸ್ ಟು ಕಮ್ ಎಟ್ ದ ಎಂಡ್ ಆಫ್ ದ ಸೆಂಟೆನ್ಸ್. ಸೊ ವಾಟ್ ಈಸ್ ದ ವರ್ಬ್ ಇಯರ್? ಜಾಯಿನ್ ಮಾಡ್ದ. ಜೋಡಿಸಿದನು ವಿಲ್ ಕಮ್ ಎಟ್ ದ ಎಂಡ್. ಇಲ್ಲಿ ನೇಮಿಂಗ್ ವರ್ಡ್ ಯಾವುದು? ಫಸ್ಟು ಹೊಲ, ಫಾರ್ಮ್, ಹೊಲ. ನೆಕ್ಸ್ಟ್ ಏನು? ಉಳಲು ಸಲಕರಣೆಗಳನ್ನು ಜೋಡಿಸಿದನು. ಅರ್ಥ ಆಯ್ತಾ? ಥರ್ಡ್, ಮಣ್ಣನ್ನು ನೇಗಿಲು ಹೊಲ ಗದ್ದೆಗಳು ಸೀಳುತ್ತದೆ. ಮಣ್ಣನ್ನು ನೇಗಿಲು ಹೊಲ ಗದ್ದೆಗಳ ಸೀಳುತ್ತದೆ. ವಾಟ್ ಈಸ್ ದ ವರ್ಬ್? ಸೀಳುತ್ತದೆ. ಎಂಡ್ ಅಲ್ಲಿ ಹಾಕೊಳ್ಳಿ, ಪುಟ್ ಇಟ್ ಇನ್ ದ ಎಂಡ್. ಹಿಯರ್ ನೇಗಿಲು ಇಸ್ ದ ಫಸ್ಟ್ ವರ್ಡ್ ಬರುತ್ತೆ. ನೇಗಿಲು ಫಸ್ಟ್ ಹಾಕೊಳ್ಳಿ. ನೇಗಿಲು ಹೊಲ ಗದ್ದೆಗಳ ಮಣ್ಣನ್ನು ಸೀಳುತ್ತದೆ. ಅರ್ಥ ಆಯ್ತಾ? ದಟ್ಸ್ ಇಟ್. ನೆಕ್ಸ್ಟ್, ಸ್ವಂತ ವಾಕ್ಯ ರಚಿಸಿ. ವಂಡರ್ಫುಲ್, ದಿಸ್ ಇಸ್ ಮೈ ಫೇವ್ರೆಟ್ ಒನ್. ಇದು ಸ್ವಂತ ವಾಕ್ಯ ಅಂದರೆ ಓನ್ ಸೆಂಟೆನ್ಸ್, ಫ್ರೇಮ್ ಅ ಓನ್ ಸೆಂಟೆನ್ಸ್. ಇದಕ್ಕೆ ನಾನು ಹೆಲ್ಪ್ ಮಾಡಲ್ಲ, ಐ ಆಮ್ ರಿಯಲಿ ಸಾರಿ. ನೀವೇ ಮಾಡಬೇಕು, ಬಿಕಾಸ್ ಇಟ್ ಈಸ್ ಯುವರ್ ಕ್ರಿಯೇಟಿವಿಟಿ, ಯು ಆರ್ ಫ್ರೇಮಿಂಗ್ ಅ ಸೆಂಟೆನ್ಸ್. ಓಕೆ, ಸೊ ಐ ವಿಲ್ ಟೆಲ್ ದ ಮೀನಿಂಗ್. ಬೇಸಾಯ ಅಂದ್ರೇನು? ಅಗ್ರಿಕಲ್ಚರ್. ಕುತೂಹಲ, ಕ್ಯೂರಿಯಸ್. ಸಂತೋಷ, ಹ್ಯಾಪಿ. ಮಾಡಿ, ಸೆಂಟೆನ್ಸ್ ಮಾಡಬೇಕು ನೀವು. ಓಕೆ, ನೆಕ್ಸ್ಟ್ ಏನಿದೆ? ಸೊ ದಿಸ್
First one ಅಲ್ಲಿ I have given in the lesson part, if you go to the lesson part, I have told you which is the equipment names and all. ಅಲ್ಲಿ ನೋಡಿ ಚೆಕ್ ಮಾಡಿ write down this. ಓಕೆನಾ? ಅಬ್ಸರ್ವ್ ಮಾಡಿರಬೇಕು ನೀವು. ಸೊ ಓನ್ಲಿ ಐ ಆಮ್ ಟೆಲಿಂಗ್ ಯು, ಓನ್ಲಿ ಇಫ್ ಯು ಹ್ಯಾವ್ ಡನ್ ದ ಲೆಸನ್ ಯು ಶುಡ್ ಕಮ್ ಟು ದ ಎಕ್ಸಸೈಸ್ ಪಾರ್ಟ್. ವಾವ್, ಯು ಹ್ಯಾವ್ 2 ವಾಕ್ಯದಲ್ಲಿ ಬರೆಯಿರಿ. ವೆರಿ ಗುಡ್. ನೇಗಿಲು ಏಕೆ ಬೇಕು? ವೈ ಡು ವಿ ನೀಡ್ ನೇಗಿಲು? ಯು ಹ್ಯಾವ್ ಅ ಬಿಗ್ ಆನ್ಸರ್ ಇನ್ ದ ಲೆಸನ್. ನೋಡಿ ಅರ್ಥ ಮಾಡಿಕೊಂಡು ಕಾಪಿ ಮಾಡಿ, ರೈಟ್ ಇಟ್ ಡೌನ್. ಓಕೆ, ನೇಗಿಲು ಏಕೆ ಬೇಕು? ವೈ ಡು ವಿ ನೀಡ್ ನೇಗಿಲು? ಸೆಕೆಂಡ್ ಕ್ವೆಶನ್, ಹೊಲ ಉಳಲು ಬಳಸುವ ಸಾಧನಗಳು ಯಾವುವು? ವಿಚ್ ಆರ್ ದ ಎಕ್ವಿಪ್ಮೆಂಟ್ಸ್ ದಟ್ ಐ ಯೂಸ್ ಟು ಉಳಲು, ಹೊಲ ಉಳಲು ಏನೇನನ್ನು ನಾನು ಯೂಸ್ ಮಾಡ್ತೀನಿ? ವಾಟ್ ಆರ್ ದ ಥಿಂಗ್ಸ್ ದಟ್ ಐ ಯೂಸ್? ಅರ್ಥ ಆಯ್ತಾ? ವೆರಿ ಗುಡ್. ಸೊ ಇದಿಷ್ಟು ಅಭ್ಯಾಸ, ಎಕ್ಸಸೈಸ್ ಆಯಿತು. ಲೆಟ್ಸ್ ಕಮ್ ಟು ದ ಚಟುವಟಿಕೆ. ಚಟುವಟಿಕೆ, ಆಕ್ಟಿವಿಟಿ. ಇವುಗಳ ಬಗ್ಗೆ ನಿಮಗೆ ಗೊತ್ತಿರುವುದನ್ನು ಹೇಳಿ. ಸೊ ಯು ಹ್ಯಾವ್ ಟು ಟೆಲ್ ವಾಟ್ ಎವರ್ ಯು ನೋ ಅಬೌಟ್ ದೀಸ್. ಐ ರಿಕ್ವೆಸ್ಟ್ ಯು ಆಲ್ ಟು ರೈಟ್ ಇಟ್ ಡೌನ್, ವಾಟ್ ಎವರ್ ಯು ನೋ ಅಬೌಟ್ ದಿಸ್. ರೇಡಿಯೋ ಬರೀರಿ. ವಾಟ್ ಈಸ್ ರೇಡಿಯೋ? ರೇಡಿಯೋ ಏನಕ್ಕೆ ಯೂಸ್ ಮಾಡ್ತೀವಿ? ರೇಡಿಯೋಯಿಂದ ಏನು ಬರುತ್ತೆ? ರೈಟ್ ಇಟ್ ಡೌನ್. ಪೆನ್ನು, ಯು ನೋ ವಾಟ್ ಈಸ್ ಪೆನ್ನು? ಪೆನ್ನಿಂದ ಏನೇನಾಗುತ್ತೆ? ಶಾಲೆ, ಸ್ಕೂಲ್. ಓಕೆ, ನೆಕ್ಸ್ಟು, ಉಳುಮೆ ಮಾಡುವುದನ್ನು ಮೂಕಾಭಿನಯ ಮಾಡಿ ತೋರಿಸಿ. ಸೊ ಹೌ ಡು ದೇ ಡೂ? ಉಳುಮೆ ಹೇಗೆ ಮಾಡ್ತಾರೆ ಅದನ್ನು ಎನ್ಯಾಕ್ಟ್ ಮಾಡಬೇಕು ಸೈಲೆಂಟಾಗಿ. ಮೂಕಾಭಿನಯ ಅಂದರೆ ಸೈಲೆಂಟಾಗಿ ಎನ್ಯಾಕ್ಟ್ ಮಾಡಬೇಕು. ವಿಜಯನಗರ, ಈ ಪದದಲ್ಲಿನ ಅಕ್ಷರಗಳಿಂದ ಆಗುವ ಹೊಸ ಪದಗಳನ್ನು ರಚಿಸಿ. ದೇ ಹ್ಯಾವ್ ಗಿವನ್ ಅ ವರ್ಡ್. ಆ ವರ್ಡಿಂದ ವಾಟ್ ಆರ್ ದ ವರ್ಡ್ಸ್ ಐ ಕ್ಯಾನ್ ಡೂ, ಅದನ್ನು ಮಾಡಬೇಕು. ಐ ವಿಲ್ ಹೆಲ್ಪ್ ಯು ಔಟ್ ಫಾರ್ ದಿಸ್. ಫಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಜಯ. ನೆಕ್ಸ್ಟ್ ಐ ಕ್ಯಾನ್ ಡೂ ವಿಜಯ. ಐ ಕ್ಯಾನ್ ಡೂ ನಗರ. ನಗರ ಅಂದರೆ ಸಿಟಿ. ವಿಜಯ ಇಸ್ ಅ ನೇಮ್ ಆಗತ್ತೆ. ಗರ, ಗರ ಇಸ್ ಅ ಗೋಸ್ಟ್. ನರ, ನರ ಅಂದರೆ ನರ್ವ್ಸ್. ನೆಕ್ಸ್ಟ್ ಏನಿದೆ? ನಗ, ನಗ ಅಂದರೆ ಜ್ಯುವೆಲ್ರಿ. ನೆಕ್ಸ್ಟ್ ಏನು ಬರುತ್ತೆ? ಜರ, ಜರ ಅಂದರೆ ಫೀವರ್. ಸಮ್ಟೈಮ್ಸ್ ವಿ ಆಲ್ಸೋ ಟೆಲ್ ಜರ. ಜ್ವರ ಬದಲು ಜರ ಅಂತ ಕೂಡ ಹೇಳ್ತಾರೆ. ರಜಾ, ಹಾಲಿಡೇ. ಗಜ, ಗಜ ಅಂದರೆ ಆನೆ. ಸಿ, ಸೋ ಮೆನಿ ವರ್ಡ್ಸ್. ಡನ್ ಅಲ್ಲ? ವೆರಿ ಗುಡ್. ಸೊ ವಾಟ್ ಈಸ್ ನೆಕ್ಸ್ಟ್? ಅಷ್ಟೇ. ಸೊ ವಿ ಆರ್ ಡನ್ ವಿತ್ ಯಾವುದು? ನೇಗಿಲು. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಡನ್ ದ 2 ಲೆಸನ್ಸ್. ಯಾವ ಲೆಸನ್ ಮಾಡಿದ್ದೀವಿ? ಒಂದು ಮಂಗಗಳ ಉಪವಾಸ, ಇನ್ನೊಂದು ನೇಗಿಲು. ವಿ ಹ್ಯಾವ್ ಡನ್ ದ 2 exercises where I have explained, I have made you to understand the questions. I request you all to write the answers. Okay, na? ದಯವಿಟ್ಟು ಆನ್ಸರ್ಸ್ ಬರೀರಿ. If you don't know, please go back to the lesson, understand the lesson, listen to the lesson and come back to this section, then try to answer. Okay, na? So thank you so much for watching. Thanks for your time. You have to spend a little time to understand and practice. Later on it will be very easy for you as you go for the next classes, next grade. Okay, so ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ if you have liked the video, if you have understood the approach, if you have understood the questions, if you could answer it. And video ಕಳಿಸ್ಕೊಡಿ ಮಂಗಗಳ ಉಪವಾಸ. Share this video with your friends, let them also get benefit. Sharing the knowledge is always a good. Okay, so thank you so much. If you have not subscribed yet, ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಯು ವಿಲ್ ಗೆಟ್ ಅ ಇಮಿಡಿಯೇಟ್ ನೋಟಿಫಿಕೇಶನ್ ಆಸ್ ಆ್ಯಂಡ್ ವೆನ್ ಐ ಅಪ್ಲೋಡ್ ದ ವಿಡಿಯೋಸ್. Okay, so thank you so much once again. I'll meet you with one more exercise videos in the next video. ಬೇರೆ ಲೆಸನ್ಸ್ಗೆ ಎಕ್ಸಸೈಸಸ್ ಬರುತ್ತೆ. And sorry for the background voices, really apologize for the background voices ಅಂತ ಹೇಳ್ತಾ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.